ಸರಗೂರು ಪಟ್ಟಣ ಪಂಚಾಯಿತಿ ಮುಂಭಾಗ ವಿನಾಯಕ ಬೀದಿ ಬದಿ ವ್ಯಾಪಾರಿಗಳ ಬಳಗದಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು, ಶಾಸಕರಾದ ಅನಿಲ್ ಚಿಕ್ಕಮಾದೂರ್ ಅವರು ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನರು ಕಲಾವಿದರಿದ್ದಾರೆ. ನಾವು ಜನವರಿ ತಿಂಗಳಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ನೀವೆಲ್ಲರೂ ಬಂದು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಮಹದೇವ, ಗೌರವಾಧ್ಯಕ್ಷ ಬೈರನಾಯಕ, ಉಪಾಧ್ಯಕ್ಷರಾದ ಗೋವಿಂದರಾಜು, ಪ್ರಧಾನ ಕಾರ್ಯದರ್ಶಿ ಸತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೂಡ ನಮ್ದು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಾವೇನಾದ್ರು ಇವತ್ತು ಈ ಒಂದು ಭಾಗದಲ್ಲಿ ನಾವೆಲ್ಲರೂ ಕೂಡ ಬಹಳ ಪುಣ್ಯವಂತರು. ಯಾಕಂದರೆ ಈ ಕಡೆ ನಮ್ಮ ಕಬಿನಿ ಜಲಾಶಯ ಇದೆ, ಈ ಕಡೆ ತಾರಕ ಇದೆ, ನಗು ಕೂಡ ಇದೆ, ತಾಯಿ ಚಿಕ್ಕದೇವಮ್ಮನ ಬೆಟ್ಟನೂ ಕೂಡ ಇದೆ, ಈ ಕಡೆ ಹೋದರೆ ಬೆಲ್ತುಕುಪ್ಪೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನನೂ ಕೂಡ ಇದೆ. ಇವೆಲ್ಲವನ್ನು ಕೂಡ ಹೊಂದ್ಕೊಂಡಂಗೆ ಹೆಚ್ಚಿನ ರೀತಿ ನಮ್ಮ ಕಾಡು ಕೂಡ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಇಲ್ಲಿ ಭಾಳಷ್ಟು ಜನ ಕಲಾವಿದರಿದ್ದಾರೆ. ಉದಾಹರಣೆಗೆ ನಮ್ಮ ಮಾದೇವಣ್ಣ ಅವರು, ನಮ್ಮ ರವಿ ಅವರು, ಭಾಳ ಜನ ಹೆಣ್ಮಕ್ಳು ಭಾಳ ಉತ್ತಮವಾದಂಥ ಒಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಿ ಭಾಳ ವಾಯ್ಸು ನಾವು ಜೀ ಕನ್ನಡದಲ್ಲೆಲ್ಲ ನಾವು ನಾನು ಇಷ್ಟೊತ್ತು ಯಾವ ಆರ್ಕೆಸ್ಟ್ರಾದಲ್ಲೂ ಕೂಡ ಕೂತಿಲ್ಲ. ಎರಡು ಹಾಡೇನ ಇಲ್ಲಿ ಕೂತಿದ್ದೀನಿ ಅಂದರೆ ಇದೇ ಮೊದಲನೇ ಬಾರಿಗೆ ನಾನು ಕೂತು ಕೇಳ್ತಾ ಇರ್ತೀನಿ. ನೀವೆಲ್ಲರೂ ಕೇಳಿಬೇಕಾರೆ ಎಲ್ಲೂ ಕೂಡ ಭಾಳ ಕಡಿಮೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿಬಿಡ್ತೀವಿ. ಉದ್ಘಾಟನೆ ಆದಮೇಲೆ ಒಂದು ಭಾಷಣ ಮಾಡೋಕ್ಕೆ ಕೊಡ್ತಾರೆ, ಮಾತಾಡಿ ಹೋಗ್ತೀವಿ. ಅಂದರೆ ಭಾಳ ಸಂಗೀತ ಭಾಳ ತುಂಬ ಸ್ಪಷ್ಟವಾಗಿ ಅರ್ಥಪೂರ್ಣಕವಾಗಿ ತಾವು ಚೆನ್ನಾಗಿ ಆಡಿದಿರಿ. ತಮಗೂ ಕೂಡ ಒಳ್ಳೆಯದಾಗಲಿ. ಇವತ್ತು ತಾಯಿ ಭುವನೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಜನವರಿ ತಿಂಗಳಲ್ಲಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆಯನ್ನು ನಾವು ಮಾಡಿದ್ದೀವಿ. ಜನವರಿ ತಿಂಗಳಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಒಂದು ದಿನಗಳ ಕಾಲ ಕಾರ್ಯಕ್ರಮ ನಡೀತದೆ. ಅಲ್ಲೂ ಕೂಡ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ, ಈಗ ಆಲ್ರೆಡಿ ನಾವು ವೆಲ್ಕಮ್ ಬೋರ್ಡಲ್ಲೇ ನಾನು ಹಾಕಿದ್ದೀನಿ. ನಾವು ವನ ಜಲ ಸಿರಿ ನಾಡು ಅಂತ ಸರಗೂರು ತಾಲೂಕಿಗೆ ಸ್ವಾಗತ ಅಂತ ಬೋರ್ಡ್ನ ಹಾಕಿದ್ದೀನಿ. ಅದ್ಯಾರು ಕೂಡ ಯೋಚನೆಯನ್ನು ಮಾಡಿರಲಿಲ್ಲ. ನಾನೇ ಖುದ್ದಾಗಿ ಎಲ್ಲ ಸದಸ್ಯರನ್ನ ಕರೆದು ಈ ಬೋರ್ಡ್ ಬರೀ ಸರಗೂರಿಗೆ ಸುಸ್ವಾಗತ ಅಂತ ಬರಿತೀವಿ ಅಂತ ಹೇಳಿದೆ. ನಾನು ಬರೀ ಸರಗೂರಿಗೆ ಸುಸ್ವಾಗತ ಅಂತ ಬಡಿಬೇಡಿ, 3 ನೇಮ್ಗಳು ಕೊಟ್ಟರು. 3 ನೇಮ್ಗಳಲ್ಲಿ ಸೆಲೆಕ್ಟ್ ಮಾಡಿ ಅದನ್ನು ಫೈನಲ್ ಮಾಡಿ ವನ ಜಲಸಿರಿ ನಾಡು ಅಂತಲೂ ಕೂಡ ಕೊಟ್ಟರು. ಯಾಕಂದರೆ ಇಲ್ಲಿ ಕಾಡು ಕೂಡ ಐತೆ, ಈ ಕಡೆ ಹೋದರೆ ಕಬಿನಿ ಡ್ಯಾಮ್ ಕೂಡ ಇದೆ. ಅದಕ್ಕೆ ವನ ಜಲಸಿರಿ ಸರಗೂರು ತಾಲೂಕಿಗೆ ಸುಸ್ವಾಗತ ಅಂತ ಘೋಷಣೆಯನ್ನು ಮಾಡಿದ್ದೀವಿ. ಈಗ ಸರಗೂರು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡೋದಾಗಿದ್ರೆ, ಭಾಳಷ್ಟು ಹಿಂದೆ ನಮ್ಮ ತಂದೆಯವ್ರಿಗೆ ತಾವೆಲ್ಲರೂ ಸೇರಿ ತಾಲೂಕಿನಲ್ಲಿ ಆಶೀರ್ವಾದನ ಮಾಡಿದ್ರಿ. ನನ್ನ ಗುರುಗಳಂಥ ಧ್ರುವಣ್ಣ ಸಾಹೇಬ್ರಿಗೂ ಕೂಡ ಇಲ್ಲಿಯ ಜನತೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿದಿರಿ. ಅದರಿಂದ ನನಗೂ ಕೂಡ 2018ರಲ್ಲಿ ಪ್ರಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಹೆಚ್ಚಿನ ರೀತಿಯ ಆಶೀರ್ವಾದನ ಮಾಡಿ 2ನೇ ಬಾರಿಗೆ ಒಂದು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಈ ತಾಲೂಕಿನ ಜನತೆ ನಮಗೆ, ನಮ್ಮ ಕುಟುಂಬಕ್ಕೆ ಮಾಡಿಕೊಟ್ಟಿದ್ದೀರಿ. ತಮ್ಗೆ ಯಾವತ್ತಿಗೂ ಕೂಡ ನಾವು ಋಣಿಯಾಗಿರ್ತೀವಿ. ನಮ್ಮ ಕುಟುಂಬ ಇರೋವರೆಗೂ ಕೂಡ ನಿಮ್ಮ ಜೊತೆಗೆ ನಾವು, ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆಗೆ ಇರೋವರೆಗೂ ಕೂಡ ನಾವು ಈ ತಾಲೂಕಿನ ನಾವು ಜನ್ಮ ಪೂರ್ತಿ ನಾನು ಮರೆಯಲ್ಲ. ಅಷ್ಟು ಆಶೀರ್ವಾದನ ನಮ್ಮ ತಂದೆಯವ್ರಿಗೆ, ನಮಗೆ ಎಲ್ಲರಿಗೂ ಕೂಡ ತಾವು ಕಲ್ಪಿಸ್ಕೊಟ್ಟಿದ್ರಿ. ಇವತ್ತೇನಾದ್ರು ಸರ್ಕಾರಿ ಕಾರಲ್ಲಿ ನಾನು ಏನಾದ್ರು ಓಡಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮೆಲ್ಲರ ಒಂದು ಆಶೀರ್ವಾದ. ಸಾಹೇಬ್ರೆ, ನಾನು ಕಳೆದ ಬಾರಿ ಸುಮಾರು ಸಲ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ಇವ್ರಿಗೆ ಇಲ್ಲಿ ಕುತ್ಕೊಂಡು ಯಾವುದೋ ಒಂದು ಮೀಟಿಂಗ್ ಮಾಡೋಕ್ಕೆ ಆಗಲಿ ಸ್ಥಳ ಇಲ್ಲ. ಮೊದಲನೇಗಾಗಿ ನಿಮ್ಗೆ ಮೊದಲು ನಾನೇ ಅವ್ರ ಪರವಾಗಿ ನಾನೇ ನಿಮ್ಗೆ ಕೇಳ್ತಿದ್ದೀನಿ. ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಗೌರವ ಎಲ್ಲ ಸದಸ್ಯರು ಕೂಡ ಅವ್ರಿಗೊಂದು ಸೈಟ್ ವಿತರಣೆ ಮಾಡಬೇಕು ಅಂತಂತ ನಾವು ರೆಜಲ್ಯೂಷನ್ ಮಾಡಿ ಎಲ್ಲ ಮಾಡಿ, ನೀವು ಕೂಡ ಬೋರ್ಡ್ ನೀಡಿ ಅಂತ ಬೋರ್ಡ್ ಕೊಟ್ಟಿದ್ರೆ ಅವ್ರಿಗೆ ಹಕ್ಕುಪತ್ರವನ್ನು ನಾವು ಕೊಟ್ಟಿಲ್ಲ. ದಯವಿಟ್ಟು ಇವತ್ತು ನೀವು ಅವ್ರಿಗೆ ಈ ಮುಖಾಂತರ ಒಂದು ಹಕ್ಕುಪತ್ರ ವಿತರಣೆ ಮಾಡಕ್ಕೆ ದಯವಿಟ್ಟು ನೀವು ಕೂಡ ಸಹಕಾರ ಮಾಡಬೇಕು. ಇದನ್ನ ಈ ನೆಕ್ಸ್ಟ್ ನೀವು ಜನರಲ್ ಬಾಡಿ ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರೆ, ಆ ಬಾಡಿಲಿ ನೀವು ಏನಾರ ಮಾಡಿ ಅವ್ರಿಗೆ ಸೈಟ್ಗೆ ಹಕ್ಕುಪತ್ರವನ್ನ ನಿಮ್ಮ ಕೈ ಮುಖಾಂತರನೇ ಕೊಡ್ಬೇಕು ಅಂತ ಅವರೆಲ್ಲರ ಪರವಾಗಿ ನಾನು ನಿಮ್ಮನ್ನ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಮತ್ತೆ ನೀವು ಅಲ್ಲಿ ಕೊಡಕ್ಕಾಗಲಿಲ್ಲ ಅಂತಂದ್ರೆ ನಾ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಅಧ್ಯಕ್ಷರಿಗೂ ಸದಸ್ಯರುಗಳಿಗೆ ಈ ಸೈಟ್ ಸಿ ಎ ಸೈಟ್ ಐತಲ್ಲ ಅದ್ರಲ್ಲಾದ್ರೂ ಕೊಟ್ಟರು ಸ್ವಲ್ಪ ಅವ್ರಿಗೆ ಅನುಕೂಲ ಐತೆ. ಈಗ 20-30 ಕೊಟ್ಟರೆ ಅವ್ರಿಗೆ ಒಂದು 400 ಜನ ಅವರು ಸದಸ್ಯರುಗಳಿದ್ದಾರೆ. ಯಾವ್ದಾರ ಒಂದು ಇಲ್ಲಿ ಲೆವೆಟ್ಗಳು ಆಯ್ತಾ, ಆ ಲೆವೆಟ್ ಯಾವ್ದಾರ ಒಂದು ಸೈಟ್ ನೀವು ದಯವಿಟ್ಟು ಮಾಡ್ಕೊಳ್ಳೇಬೇಕು ಅಂತ ಕೂಡ ಅವ್ರೆಲ್ಲ
ಕನ್ನಡೋತ್ಸವ ಕಾರ್ಯಕ್ರಮವನ್ನು ನಾವು ನವೆಂಬರ್ 1 ಮಾತ್ರ ಮಾಡ್ಬಿಟ್ಟು ಯಾವಾಗಲೂ ನಮ್ಮ ಹೃದಯದಲ್ಲಿ ಕನ್ನಡ ಇರಬೇಕು. ನೀವು ಬಂದ ತಕ್ಷಣ ಕೇಳಿದ್ರಿ ನಾನೊಂದು ಸಾಂಗ್ ಕೇಳಬೇಕು ಹೇಳೋಂತ, ನಿಮ್ಮ ಮನಸ್ಸಲ್ಲಿ ಎಷ್ಟು ಒಳ್ಳೇದು ಅಂತ ಪುನೀತ್ ರಾಜ್ಕುಮಾರ್ ಸಾಂಗ್ನ ಕೂಡ ಕೇಳಿದ್ರಿ. ನಂಗೆ ಸಖತ್ತು ಖುಷಿ ಆಯಿತು. ಯಾಕಂದ್ರೆ ನೀವು ಅವ್ರ ಅಭಿಮಾನಿ ಅಂತ ಗೊತ್ತಾಗತ್ತು. ಅವ್ರ ನಿಧಿ ಹೊಸಾಸಿನ ಅಲ್ಲಿ ಇರಲೇ ಇಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಹೊಂಟೋಗ್ಬಿಟ್ರೆ. ನಿಮಗೂ ಅವ್ರು ಯಾವುದೇ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಅವ್ರ ಫೋಟೋ ನೋಡಿದಾಗ ನಿಮ್ಮ ಸಖತ್ತು ಮನಸ್ಸಿಗೆ ನೋವಾಯ್ತದೆ. ಪುನೀತ್ ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ಅಜರಾಮರ.